ರೋಬೋಟಿಕ್ಸ್, ಐಟಿ, ಸೈಬರ್ ಸುರಕ್ಷತೆ, ಸ್ಮಾರ್ಟ್ ಜೀವನ ಶೈಲಿ ಸೇರಿ 6 ಪ್ರಮುಖ ವಲಯಗಳ ಐಐಟೆಕ್ಸ್ ಪ್ರದರ್ಶನಕ್ಕೆ ಬೆಂಗಳೂರಿನ ಬಿಐಇಸಿಯಲ್ಲಿ ಚಾಲನೆ. ಆಧುನಿಕ ತಂತ್ರಜ್ಞಾನಕ್ಕೆ ಹೊಸ ಸ್ಪರ್ಶ. ದೇಶ ವಿದೇಶಗಳ ಪ್ರದರ್ಶನಕಾರರು ಭಾಗಿ. ಆಟೋಮೇಷನ್, ರೋಬೋಟಿಕ್ಸ್ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನದ ಮೂಲಸೌಕರ್ಯ, ಸೈಬರ್ ಸುರಕ್ಷತೆ, ಸ್ಮಾರ್ಟ್ ಜೀವನ ಶೈಲಿ ಪರಿಹಾರಗಳನ್ನೊಳಗೊಂಡ 6 ಪ್ರಮುಖ ಉದ್ಯಮ ವಲಯಗಳ 3 ದಿನಗಳ ಅತಿದೊಡ್ಡ ಪ್ರದರ್ಶನ ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರದ ಬಿಐಎಸಿಯಲ್ಲಿಂದು ಆರಂಭವಾಯಿತು. ಭಾರತದ ಪ್ರಮುಖ ಬಿ2ಬಿ ಪ್ರದರ್ಶನ ಆಯೋಜಕ ಸಂಸ್ಥೆ ಮೀಡಿಯಾ ಡೇ ಮಾರ್ಕೆಟಿಂಗ್ ಏಪ್ರಿಲ್ 6ರಿಂದ 8ರವರೆಗೆ 6 ಪ್ರಮುಖ ಟ್ರೇಡ್ ಎಕ್ಸ್ಪೋಗಳನ್ನು ಆಯೋಜಿಸಿದೆ. ಪಿಣ್ಯ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಡಿಪಿ ದಾನಪ್ಪ ಅವರು ಪ್ರದರ್ಶನ ಮೇಳಕ್ಕೆ ಚಾಲನೆ ನೀಡಿದರು. ಆಟೋಮೊಬೈಲ್ ಡೀಲರ್ ಅಸೋಸಿಯೇಷನ್ ಅಧ್ಯಕ್ಷರಾದ ವೆಂಕಟೇಶ್, ಅಸೋಸಿಯೇಷನ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸುನಿಲ್, ಮಾಹಿತಿ ತಂತ್ರಜ್ಞಾನ ಸಂಘದ ಅಧ್ಯಕ್ಷ ಕೇತನ್ ಬಿ ಶಾ, ಮೇಳ ಆಯೋಜಕರಾದ ಮೀಡಿಯಾ ಡೇ ಮಾರ್ಕೆಟಿಂಗ್ನ ನಿರ್ದೇಶಕರಾದ ಮೊಹಮ್ಮದ್ ಮುದಸ್ಸಿರ್, ರಾಮ್ ಸೌದಲ್ಕರ್ ಸಮ್ಮುಖದಲ್ಲಿ ಮೇಳಕ್ಕೆ ಚಾಲನೆ ದೊರೆಯಿತು. ಇದು ಆಧುನಿಕ ಕೈಗಾರಿಕಾ ಪ್ರಗತಿಯ ಹೊಸ ದಿಕ್ಕನ್ನು ಪರಿಚಯಿಸಿದ್ದು, ಈ ಮೇಳಕ್ಕೆ ಅಸೋಸಿಯೇಷನ್ ಫಾರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೆಂಗಳೂರು ಮತ್ತು ಫೆಡರೇಷನ್ ಆಫ್ ಆಲ್ ಇಂಡಿಯಾ ಐಟಿ ಅಸೋಸಿಯೇಷನ್ಸ್ ಬೆಂಬಲ ನೀಡಿವೆ. ಸ್ಥಳದಲ್ಲಿ ವಿವಿಧ ಕ್ಷೇತ್ರಗಳ ತಂತ್ರಜ್ಞಾನಗಳು, ಡಿಜಿಟಲ್ ಡಿಸ್ಪ್ಲೇ, ಟ್ರೆಂಡ್ಗಳು ಮತ್ತು ಪರಿಹಾರಗಳನ್ನು ಪರಿಚಯಿಸುವ ಮೂಲಕ ವ್ಯಾಪಾರಿಗಳಿಗೆ ಸಮಗ್ರ ಅನುಭವ ನೀಡುತ್ತಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಪಿ ದಾನಪ್ಪ, ಫ್ಯಾನ್ ಇಂಡಿಯಾ ಉತ್ಪನ್ನಗಳನ್ನು ಇಲ್ಲಿ ಪ್ರದರ್ಶಿಸುತ್ತಿದ್ದು, ಹೊಸ ತಂತ್ರಜ್ಞಾನ, ನಾವೀನ್ಯತೆಯನ್ನು ಒಳಗೊಂಡಿರುವ ಪ್ರದರ್ಶನ ಕೈಗಾರಿಕಾ ವಲಯಕ್ಕೆ ಅತ್ಯಂತ ಅಗತ್ಯವಾಗಿದೆ. ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷದಿಂದಾಗಿ ಕೈಗಾರಿಕಾ ವಲಯಕ್ಕೆ ಸಾಕಷ್ಟು ಸಮಸ್ಯೆಗಳಿದ್ದು, ಈ ಸಂದರ್ಭದಲ್ಲಿ ಕೈಗಾರಿಕೆಗಳಿಗೆ ಪುಷ್ಟಿ ನೀಡುವ ಕೆಲಸ ಆಗಬೇಕಾಗಿದೆ ಎಂದರು. ಆಟೋಮೊಬೈಲ್ ಡೀಲರ್ ಅಸೋಸಿಯೇಷನ್ ಅಧ್ಯಕ್ಷರಾದ ವೆಂಕಟೇಶ್ ಅವರು ಮಾತನಾಡಿ, ಹೊಸದಾಗಿ ಉದ್ಯಮ ಪ್ರವೇಶಿಸುವವರಿಗೆ ಇಲ್ಲಿ ಅತ್ಯುತ್ತಮ ಅವಕಾಶಗಳಿದ್ದು, ಕೈಗಾರಿಕಾ ಕ್ಷೇತ್ರದಲ್ಲಿ ಹೊಸ ಆಯಾಮವೇ ಇಲ್ಲಿ ಅನಾವರಣಗೊಂಡಿದೆ ಎಂದರು. ಎಲ್ರಿಗೂ ನಮಸ್ಕಾರ. ಏನಿವತ್ತು 3 ದಿವಸ 6, 7, 8 ಏನು ಏಪ್ರಿಲಲ್ಲಿ ಬಿಐಸಿಯಲ್ಲಿ ಒಂದು ಮೆಗಾ ಇವೆಂಟ್ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಪ್ರಾಡಕ್ಟ್ ಬಂದಿದೆ ಎಲ್ಲ ಕಡೆಯಿಂದ. ಪ್ಯಾನ್ ಇಂಡಿಯಾ ಇಲ್ಲೊಂದು ಪ್ರಾಡಕ್ಟ್ನ ನೋಡಿದ್ದೀವಿ. ಎಲ್ಲ ಅಲ್ಲಿಗೂ ಕೂಡ ಹೋಗಿ ಎಲ್ಲ ಸ್ಟಾಲ್ಗೂ ಕೂಡ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್. ಹೊಸ ಏನು ಇನೋವೇಷನ್ ಆಗಿ ಒಳ್ಳೊಳ್ಳೆ ಪ್ರಾಡಕ್ಟ್ನ ಇಲ್ಲಿ ತೊಗೊಂಬಂದಿದ್ದಾರೆ. ಬಟ್ ಈ ಇದರಲ್ಲಿ ತುಂಬಾ ಚೆನ್ನಾಗಿ ಇವತ್ತಿನ ಮಾರ್ಕೆಟಿಗೆ ಇವತ್ತು ಬೇಕು. ಇವಾಗ ವಾರ್ ನಡೀತಾ ಇದೆಯಲ್ಲ, ಈ ಇದರಲ್ಲಿ ಇಂಡಸ್ಟ್ರಿಗಳಿಗೆ ಸಾಕಷ್ಟು ಸಮಸ್ಯೆ ಇದೆ. ಬಟ್ ಈ ಇದರಲ್ಲಿ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಒಳ್ಳೆ ಬೆಳವಣಿಗೆ ನಡೀತಾ ಇದೆ. ಇಲ್ಲಿ ಆಗಿರೋದು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ನಮಸ್ಕಾರ, ನಾನು ವೆಂಕಟೇಶ್, ಆಟೋಮೊಬೈಲ್ ಡೀಲರ್ ಅಸೋಸಿಯೇಷನ್ ಮತ್ತು ಫೆಡರೇಷನ್ ಆಫ್ ಟ್ರೇಡ್ ಆ್ಯಂಡ್ ಇಂಡಸ್ಟ್ರೀಸ್ ಆಫ್ ಕಾಮರ್ಸ್ ಅಲ್ಲಿಂದ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ. ಇಲ್ಲೊಂದು ಎಕ್ಸಿಬಿಷನ್ನು ಭಾಳ ಉತ್ತಮ ಗುಣಮಟ್ಟದಲ್ಲಿ ಈ ವಾರ್ ಟೈಮಲ್ಲೂ ಮಾಡ್ತಾ ಇರೋದು ಬಹಳ ಶ್ಲಾಘನೀಯ ವಿಷಯ. ಇಲ್ಲಿ ಬಿಐಸಿ ನಮಗೆ ಬೆಂಗಳೂರಲ್ಲಿ ಒಂದು ವರದಾನ ಅಂತಲೇ ಹೇಳ್ಬೋದು ಎಕ್ಸಿಬಿಟರ್ಸ್ಗೆ. ಈ ಮಾಧವರ ಮೆಟ್ರೋ ಇಳಿದಿದ್ದ ತಕ್ಷಣ ನಾವು ಈ ಎಕ್ಸಿಬಿಷನ್ಗೆ ಬರ್ಬೋದು. ಇದು 6, 7, 8 3 ದಿನವೂ ಈ ಎಕ್ಸಿಬಿಷನ್ ಇರ್ತದೆ. ಭಾಳಷ್ಟು ಇಂಡಸ್ಟ್ರೀಸ್ನ ಕವರ್ ಮಾಡಿದ್ದಾರೆ. ಪ್ರಿಂಟಿಂಗ್ ಟೆಕ್ನಾಲಜಿ ಇರ್ಬೋದು, ಆಟೋಮೇಷನ್, ಮೇನ್ಲಿ ಒಳ್ಳೆ ರೋಬೋಟಿಕ್ಸ್ ಬಂದಿದೆ. ಅದ್ರ ಜೊತೆಗೆ ನಮ್ಮ ಹೋಮ್ ಇಂಟೀರಿಯರ್ಸ್ದು ಕೂಡ ಕೆಲವೊಂದು ರಿಲೇಟೆಡ್ ಪ್ರಾಡಕ್ಟ್ಸ್ ಇದೆ. ಭಾಳ ಯೂಸ್ಫುಲ್ ಎಕ್ಸಿಬಿಷನ್ಸು. ಇಂಡಸ್ಟ್ರೀಸ್ ಅವರು, ಟ್ರೇಡರ್ಸು, ಜನರಲ್ ಪಬ್ಲಿಕ್ ಎಲ್ಲರೂ ಬಂದು ನೋಡ್ಬೋದು. ಬಿಸ್ನೆಸ್ ಮಾಡೋರ್ಗಂತೂ ಭಾಳ ಒಳ್ಳೆ ಆಪರ್ಚುನಿಟೀಸ್ ಇದೆ. ಇವರು ಎಕ್ಸಿಬಿಟರ್ಸು, ಮ್ಯಾನುಫ್ಯಾಕ್ಚರರ್ಸ್ ಬಂದಿದ್ದಾರೆ. ಮ್ಯಾನುಫ್ಯಾಕ್ಚರರ್ಸ್ಗೆ ಮಾರ್ಕೆಟ್ ಬೇಕೇ ಬೇಕು. ಅವರು ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಬೇರೆ ಫ್ರಾಂಚೈಸಿಗಳು ತೊಗೋಬೋದು. ಪ್ರಾಡಕ್ಟ್ನ ಎಲ್ಲ ಕಡೆ ಡೀಲರ್ಸ್ ಅಪಾಯಿಂಟ್ ಮಾಡ್ತಾ ಇರ್ತಾರೆ. ಡೆಫಿನೆಟ್ ಆಗಿ ಇಟ್ ವಿಲ್ ಬಿ ಎ ವೆರಿ ಗುಡ್ ಅಪರ್ಚುನಿಟಿ ಫಾರ್ ದಿ ನ್ಯೂ ಸ್ಟಾರ್ಟಪ್ಸ್. ಹೊಸ ಬಿಸ್ನೆಸ್ಸು ಯಾರು ಫ್ರಾಂಚೈಸ್ ತೊಗೋಬೇಕನ್ನೋರಿಗೆ ಎಲ್ಲರೂ ಬಂದು ವಿಸಿಟ್ ಮಾಡ್ಬೋದು. ಆಮೇಲೆ ಕೆಲವೊಂದು ಕಡೆ ಇಂಡಸ್ಟ್ರೀಸ್ಗೆ ಡೈರೆಕ್ಟ್ ಸಪ್ಲೈಸು ಮಾಡ್ತಾರೆ ಇವರು. ಈಗ ವೈರ್ ಮ್ಯಾನುಫ್ಯಾಕ್ಚರ್ಸ್ ಎಲ್ಲ ಬಂದಿದ್ದಾರೆ. ಇವಾಗೆಲ್ಲ ಭಾಳ ಡಿಮ್ಯಾಂಡ್ ಇದೆ. ಕೆಲವೊಂದು ಪ್ರಾಡಕ್ಟ್ಗಳು ಈ ವಾರ ಇದರಿಂದ ಸಿಗ್ತಾ ಇಲ್ಲ. ಸೊ ಬಂದು ನೋಡಿದಾಗ ಎಲ್ಲರಿಗೂ ಯೂಸ್ಫುಲ್ ಇದೆ, ಭಾಳ ಯೂಸ್ಫುಲ್. This is the right place to be in on 6th, 7th and 8th of this month. You have the expo going on with the latest technological developed products over here. New technology is displayed. It's the right time to come, and exhibits are all there.
please come in and view the latest ongoing technology from all the sides, from cable industry, print industry, IT hardware industry to be specific. You can visit. It's very well laid, and welcome all of you. Thank you. I am at BIC IT Expo. I am from AIT, Association for Information Technology, Bangalore, which is IT Hardware Dealer Association. And this is one of the best exhibition I had seen across. And this is for next 3 days, 6, 7 and 8 April. Please visit. It's a very good stalls are here and lot of knowledgeable stalls are there. Thank you. ಎಲ್ಲರಿಗೆ ನಮಸ್ಕಾರ. ನಾನು ಮೊಹಮ್ಮದ್ ಮುದ್ದಸ್ಸಿರ್. ವಿ ಆರ್ ದ ಆರ್ಗನೈಸರ್ ಆಫ್ ದಿಸ್ ಎಕ್ಸಿಬಿಷನ್. ಇದು 6, 7, 8 ಆಫ್ ಏಪ್ರಿಲ್ ಇದು ಎಕ್ಸಿಬಿಷನ್ ಆಗ್ತಾ ಇದೆ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟ್ರಲ್ಲಿ. ಆ ಎಕ್ಸಿಬಿಷನಲ್ಲಿ ಎಂಟ್ರಿ ಫ್ರೀ ಇದೆ. ನಿಯರ್ ಅಬೌಟ್ ನಾವು 7 ಸಬ್ಜೆಕ್ಟ್ ಕವರ್ ಮಾಡಿ ಇದು ಮಾಡ್ತಾ ಇದ್ದೀವಿ. ಲೈಕ್ ಇಂಡಿಯಾ ಕೇಬಲ್ ಆ್ಯಂಡ್ ವೈರ್ ಎಕ್ಸ್ಪೋ, ಇಂಡಿಯಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕ್ಸ್ಪೋ ಮತ್ತು ಸ್ಮಾರ್ಟ್ ಹೋಮ್ ಎಕ್ಸ್ಪೋ. ಸೊ ಹಾಗಾಗಿ ಲೈಕ್ ನಿಮಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿಲಿಂದ ಕೇಬಲ್ ಆ್ಯಂಡ್ ವೈರ್ಲಿಂದ ಸ್ಮಾರ್ಟ್ ಹೋಮ್ ಡಿವೈಸಸ್ ಇರಲಿ, ಒಂದು ಕಾಂಪ್ಯಾಕ್ಟ್ ಎಕ್ಸಿಬಿಷನ್ ಆಗ್ತಾಯಿದೆ ಇದು. ಸೊ ನಾವು ಎಲ್ಲರಿಗೆ ಇನ್ವೈಟ್ ಮಾಡ್ತೀವಿ ಇದು ಎಕ್ಸಿಬಿಷನ್ಗೆ ವಿಸಿಟ್ ಮಾಡಿ. ಯಾಕಂದರೆ ನಾವು ಈಗ ಶಿಫ್ಟ್ ಆಗ್ತಾ ಇದ್ದೀವಿ. ಲೈಕ್ ನಾರ್ಮಲ್ ಕೆಲಸ ವರ್ಕ್ಲಿಂದ ನಾವು ಈಗ AI ಶಿಫ್ಟ್ ಆಗ್ತಾ ಇದ್ದೀವಿ. ಸೊ ಇಲ್ಲಿ ಇಂಡಿಯಾ ಆಟೋಮೋಷನ್ ಆ್ಯಂಡ್ ರೋಬೋಟಿಕ್ಸ್ ಎಕ್ಸ್ಪೋ ಅಂತ ನಾವು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಿಮಗೆ ಆಟೋಮೋಷನ್ ಆ್ಯಂಡ್ ರೋಬೋಟಿಕ್ಸ್ ಕಂಪ್ನೀಸ್ ಇದೆ, ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಮತ್ತು IT ಕಂಪ್ನೀಸ್ ಅವರು ಇದ್ದಾರೆ. ಸೊ ಈಗ ಇದು ಎಕ್ಸಿಬಿಷನ್ಗೆ ವಿಸಿಟ್ ಮಾಡಿ ನೀವು ಇದಕ್ಕೆ ಯೂಸ್ಫುಲ್ ಮಾಡಿ, ಅಂದರೆ ಇದಕ್ಕೆ ಎಕ್ಸಿಬಿಷನ್ದು ನೀವು ಬೆನಿಫಿಷಿಯಲ್ ತೊಗೋಬೋದು. ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಡಸ್ಟ್ರಿಯಲ್ಲಿ ಏನು ಪ್ರಾಡಕ್ಟ್ಸ್ ಯೂಸ್ ಆಗುತ್ತೆ, ಲೈಕ್ ಆ ಡಿವೈಸಸ್ ಮ್ಯಾನುಫ್ಯಾಕ್ಚರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಮತ್ತು ಹಾಗೆ ಆಟೋಮೋಷನ್ ಆ್ಯಂಡ್ ರೋಬೋಟಿಕ್ಸ್, ಅದರಲ್ಲಿ ಆಟೋಮೋಷನ್ ರೋಬೋಟಿಕ್ಸ್ ಮತ್ತು ಡಿಜಿಟಲ್ ಡಿಸ್ಪ್ಲೇ ಮತ್ತು ಕೇಬಲ್ ಆ್ಯಂಡ್ ವೈರ್ ಅಂದರೆ IT ಇಂಡಸ್ಟ್ರಿ ಏನು ಕೇಬಲ್ ವೈರ್ ಯೂಸ್ ಆಗುತ್ತೆ ಅದು ಕೂಡ ಇದೆ. ನೀವು ನಿಮ್ಮದು ಹೋಮ್ ನೀವು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರೆ ಅಂದರೆ ಅಲ್ಲಿ ಏನು ಕೇಬಲ್ ಆ್ಯಂಡ್ ವೈರ್ ಯೂಸ್ ಮಾಡಬೇಕು ಅದು ಕೂಡ ಇದೆ. ಸೊ ಎಲ್ಲ 7 ಇಂಡಸ್ಟ್ರಿ ನಾವು ಕವರ್ ಮಾಡಿದ್ದು ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾಟ್ ಓನ್ಲಿ ಇನ್ ಕರ್ನಾಟಕ ಆರ್ ಬ್ಯಾಂಗ್ಳೂರ್, ಪಾರ್ಟಿಸಿಪೆಂಟ್ಸ್ ಅವರು ಬೇರೆ ಸ್ಟೇಟ್ಲಿಂದ ಬಂದಿದ್ದಾರೆ, ಆಲ್ ಓವರ್ ಇಂಡಿಯಾಲಿಂದ. ಆ್ಯಂಡ್ ಸಮ್ ಆಫ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಆರ್ ರಿಪ್ರೆಸೆಂಟಿಂಗ್ ಇಂಡಿಯಾ, ದೇ ಆರ್ ಆಲ್ಸೋ ಪಾರ್ಟಿಸಿಪೇಟಿಂಗ್ ಇನ್ ಇಯರ್. So you can come. It's an first time opportunity in Bangalore. Like there was no exhibition relevant to IT industry. We are a IT hub now. We are a IT hub, but there is no this kind of exhibition happened earlier. So we started this. We initiated. We need support of industry people, and we need a support of government, and we need a support of everyone to establish this kind of events in Bangalore. And we want to we are very much interested if someone is interested to come and they want to explore their products in this exhibition. ನನ್ನ ಹೆಸರು ರಾಜು ಅಂತ, ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷನಾಗಿ ಇವತ್ತು ಇಲ್ಲಿ ಎಕ್ಸಿಬಿಟ್ರು ಏನು ಆರ್ಗನೈಸ್ ಮಾಡಿದ್ದಾರೆ, ಇವತ್ತು ತುಂಬ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ನ್ಯೂ ಎಂಟರ್ಪ್ರನರ್ಗೆ ಉತ್ತೇಜನ ಕೊಡೋದಕ್ಕೆ ಮಾಡಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಫ್ ಅಂತಲೇ ಕರೀತಾರೆ ಥ್ರೂಔಟ್ ವರ್ಲ್ಡಲ್ಲಿ. ಅದರಲ್ಲೂ ಐ ಟಿ ಹಬ್ಬ ಇರೋದರಿಂದ ಇಲ್ಲಿ IT ಕಂಪ್ನಿಗಳು ಏನೇನು ಯೂಸ್ ಮಾಡ್ತಾರೆ ಆ ಪ್ರಾಡಕ್ಟ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗಿದೆ. ಅದು ನಡೆದಿರಲಿಲ್ಲ, ಇಷ್ಟು ದಿನ ನಡೆದಿರಲಿಲ್ಲ. ಆರ್ಗನೈಸರ್ಗೂ ಕೂಡ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನು ಮುಂದೆ ವರ್ಷನೂ ಈ ಥರ ಕಾರ್ಯಕ್ರಮ ಮಾಡಲಿ. ಇಲ್ಲಿ ಒಂದು ಹಾಲ್ ತೊಗೊಂಡಿದ್ದಾರೆ, ಇನ್ನೂ 4-5 ಹಾಲ್ ತೊಗೊಂಡು ಈ ಥರ ಎಕ್ಸಿಬಿಷನ್ನ ಮಾಡಲಿ ಮುಂದಿನ ದಿನಗಳಲ್ಲಿ. ಹಾಗೂ ಎಲ್ಲ ಏನೀಗ ನ್ಯೂ ಎಂಟರ್ಪ್ರನರ್ಸು ಈಗೇನು ಬರ್ತಾ ಇದ್ದಾರೆ ಅವ್ರಿಗೆ ಉತ್ತೇಜನ ಕೊಡೋದಕ್ಕೋಸ್ಕರ ಮಾಡಿರೋದ್ರಿಂದ ಇಲ್ಲಿ ಈವನ್ ನಮ್ಮ ಸ್ಟಾಲು ಕೂಡ ನಾವು ಕೂಡ ನನ್ನ ಮಗ ಜರ್ಮನಿಯಲ್ಲಿದ್ದು ಇಲ್ಲಿ ಬಂದಿರೋದ್ರಿಂದ ಅವನು ಇನೋವೇಷನ್ ಮಾಡಿ ಒಂದು ರ್ಯಾಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾನೆ, ಮೆಗಾ ರ್ಯಾಕ್ಸ್ ಅಂತ. ಅದನ್ನು ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ನಾನು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ಸೊ ಇಲ್ಲಿ ತುಂಬ ಅದ್ಭುತವಾದ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡಿದ್ದಾರೆ. ಇದನ್ನು ಹಿಂಗೆ ಕಂಟಿನ್ಯೂ ಮಾಡಲಿ ಅಂತ ನಮ್ಮ ಆರ್ಗನೈಸರ್ಗೆ ನಾನು ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ.